ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನದು ಇದೊಂದು ವಿಶೇಷ ಸಂಚಿಕೆ. ಪ್ರೀತಿ ಎಂಬ ಮಾಯೆ. ಪ್ರೀತಿ ಪ್ರೇಮದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡೋರು ಸಿಗ್ತಾರೆ. ಪ್ರೀತಿ ಪ್ರೇಮವನ್ನು ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಅರ್ಥೈಸುತ್ತಾರೆ. ಅದ್ರ ಬಗ್ಗೆ ಇನ್ನೊಂದಿಷ್ಟು ವಿಚಾರ ತಿಳಿಯೋ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಹೌದು ಸ್ನೇಹಿತರೆ, ಅವಳನ್ನ ಅಥವಾ ಅವನನ್ನ ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ಬಿಟ್ಟು ಅಥವಾ ಅವನನ್ನು ಬಿಟ್ಟು ನಾನು ಬದುಕೋಕ್ಕೂ ಆಗಲ್ಲ. ಇದು ಈಗಿನ ಕಾಲೇಜ್ ಓದುತ್ತಿರುವ ಹುಡುಗ ಹುಡುಗಿಯರ ಮಾತು. ಹಾಗೆ ಏನು ಹುಡುಗರೋ ಏನು ಕಥೆಯೋ, ಈಗಂತೂ ಈ ಸಿನಿಮಾ, ಟಿವಿ ಮಾಧ್ಯಮಗಳು ಬಂದು ಹುಡುಗ ಹುಡುಗಿರು ದಾರಿ ತಪ್ತಾ ಇದ್ದಾರೆ. ಎಲ್ಲಿಯೂ ಅವ್ರಿಗೆ ಸರಿಯಾದ ತಿಳುವಳಿಕೆ ಸಿಗ್ತಾ ಇಲ್ಲ. ಪ್ರೀತಿ ಪ್ರೇಮ ಅಂತ ಬದುಕನ್ನೇ ಹಾಳು ಮಾಡ್ಕೋತಾ ಇದ್ದಾರೆ. ಇದು ಹಿರಿಯರೊಬ್ಬರ ನೋವಿನ ಮಾತು. ಪ್ರೀತಿ ಪ್ರೇಮದ ಆಳ ಅಗಲ ಹುಡುಕೋದು ಅಷ್ಟು ಸುಲಭ ಅಲ್ಲ. ಹುಡುಕಲು ಸಹ ಹೋಗಬಾರ್ದು. ಪ್ರೀತಿ ಯಾವ ರೀತಿಯಲ್ಲಿ, ಯಾರ ಮನದಲ್ಲಿ ಯಾವಾಗ ಹುಟ್ಟುತ್ತೆ ಅಂತ ಹೇಳೋದು ಕಷ್ಟದ ಕೆಲಸವೇ ಸರಿ. ಆದರೆ ವಯಸ್ಸಿಗೆ ಬಂದ ಮೇಲೆ ಹುಡುಗ ಹುಡುಗಿಯರ ನಡುವೆ ಅನುರಾಗ ಅರಳೋದು, ಆಕರ್ಷಣೆ ಮೂಡೋದು ಸಹಜ. ಅದನ್ನೇ ಪ್ರೀತಿ ಅಂತ ನಂಬಿಕೊಂಡು ಮುಂದಿನ ಬದುಕನ್ನು ಬರಡಾಗಿಸಿಕೊಂಡ ಅದೆಷ್ಟೋ ಜನರು ನಮ್ಮ ಕಣ್ಮುಂದೆನೇ ಇದ್ದಾರೆ. ಪ್ರೀತಿ ಎಲ್ಲರಿಗೂ ಬೇಕು. ನಮ್ಮನ್ನು ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ಗಾಗಿ ಈ ಹೃದಯ ಸದಾ ಮಿಡಿತಾ ಇರುತ್ತೆ. ಆದರೆ ಒಂದೊಂದು ಸಲ ಪ್ರೀತಿಯೇ ನಮ್ಮ ಬದುಕನ್ನು ಕಿತ್ಕೊಳ್ಳೋದ್ರ ಜೊತೆಗೆ ನಮ್ಮ ಮೇಲೆ ಅಗಾಧವಾದ ಪ್ರೀತಿ, ಆಸೆ, ಕನಸು ಕಟ್ಕೊಂಡವ್ರಿಗೆ ನೋವು ದುಃಖ ತರೋದಂತೂ ನಿಜ. ಪ್ರೀತಿ ಎಂಬ ಮಾಯೆ ಬದುಕಿನಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕಾಡಿರುತ್ತೆ. ಅದು ತರುವ ನೋವು, ಸಂತೋಷ ಬದುಕಿನಲ್ಲಿ ಪಾಠ ಕಲಿಸಿರುತ್ತೆ. ಹಾಗೆ ದೊಡ್ಡೋರು ಎನ್ನಿಸ್ಕೊಂಡವರು ಪ್ರೀತಿ ಪ್ರೇಮದ ಬಗ್ಗೆ ಅಸಡ್ಡೆ ತೋರಿಸೋದೇ ಹೆಚ್ಚು. ಹುಚ್ಚು ಪ್ರೀತಿ ಅಂತ ಹೇಳೋದು ಉಂಟು. ಪ್ರೀತಿ ಕುರುಡು, ಅದಕ್ಕೆ ಕಣ್ಣಿಲ್ಲ ಅಂತಾರೆ. ಕೆಲವೊಮ್ಮೆ ಪ್ರೀತಿಗೆ ಜಾತಿ ಅಡ್ಡ ಬಂದು ಪ್ರೀತಿಸುವ ಹೃದಯಗಳು ದೂರ ಆಗುವಂತಹ ಸಂದರ್ಭಗಳು ಬರುತ್ತೆ. ಟೀನೇಜ್ನಲ್ಲಿ ಪರಸ್ಪರ ಆಕರ್ಷಣೆಗೊಳಗಾಗುವ ಹುಡುಗ ಹುಡುಗಿಯರು ಅದನ್ನೇ ಪ್ರೀತಿ ಎಂದು ನಂಬಿಕೊಂಡು ಮನೆ ಬಿಟ್ಟು ಹೊರಗೆ ಹೋಗಿರ್ತಾರೆ. ಆದರೆ ಹೆತ್ತವರನ್ನು ತೊರೆದು ಗೊತ್ತು ಗುರಿ ಇಲ್ಲದ ಜಾಗಕ್ಕೆ ಹೋಗಿ ಅವರು ಇರೋದಾದರೂ ಎಷ್ಟು ದಿನ? ಅಲ್ಲಿ ಅವರಿಗೆ ಬದುಕಿನ ನಿಜ ದರ್ಶನ ಆಗುತ್ತೆ. ಬದುಕೆಂಬುದು ಎಷ್ಟೊಂದು ಭಯಂಕರ, ಕಷ್ಟಕರ ಎಂಬ ಅರಿವಾಗುತ್ತೆ. ಅಯ್ಯೋ, ಈ ಬದುಕು ನಾವು ಅಂದ್ಕೊಂಡಷ್ಟು ಸರಳವಾಗಿಲ್ಲ ಎಂಬ ಅರಿವಿನೊಂದಿಗೆ ದೊಡ್ಡ ಶಾಕ್ ಉಂಟಾಗಿ ಅವರು ಕುಸಿದು ಹೋಗ್ತಾರೆ. ಕೆಲ ದಿನಗಳಾದ ಮೇಲೆ ತಾವು ಮಾಡಿದ್ದು ತಪ್ಪೆಂದು ಅರಿತಾಗ ಹೆತ್ತವರ ಅಗಲಿಕೆಯ ನೋವು, ತಾವು ಕಣ್ಣೆದುರಿಲ್ಲದೆ ಅವರು ಪಡುತ್ತಿರುವ ಯಾತನೆ, ಅವರ ಆಸೆ ಕನಸುಗಳ ಗೋಡೆ ಒಡೆದು ಹಾಕಿದ ದುಃಖ ಕಾಡಲಾರಂಭಿಸುತ್ತೆ. ಮರಳಿ ಊರಿಗೆ ಹೋಗಲು ಮನಸ್ಸು ಹಾತರದ್ರು ಮಾನ ಮರ್ಯಾದೆಗೆ ಹೆದರಿ ಹೆತ್ತವರಿಗೆ ಅವಮಾನ ಆಗಬಾರ್ದು ಎಂದು ಕೆಲವರು ಒಳೊಳಗೆ ನೊಂದ್ಕೊಂಡು ಹಾಗೇ ಬದುಕನ್ನು ಕಳೀತಾರೆ. ಆದರೆ ಬದುಕಿನ ಮುಂದೆ ಪ್ರೀತಿ ಎನ್ನುವುದು ಎಷ್ಟೊಂದು ಸಪ್ಪೆ ಅಂತ ತಿಳಿದಾಗ ಮರಳಿ ಊರಿಗೆ ಬರಲು ಪರಸ್ಪರ ದೂರವಾಗಲು ಮುಂದಾಗ್ತಾರೆ. ಮತ್ತೆ ಹೆತ್ತವರಿಗಾಗಿ ಪ್ರೀತಿಸಿದವರನ್ನು, ಪ್ರೀತಿಸಿದವಳನ್ನು ಬಿಟ್ಟು ಮತ್ತೆ ಊರಿಗೆ ಹೋಗೋ ನಿರ್ಧಾರ ಮಾಡ್ತಾರೆ. ಪ್ರೀತಿ ಪ್ರೇಮದ ಕುರಿತು ಇದುವರೆಗೆ ಸಾಕಷ್ಟು ಸಿನಿಮಾಗಳು ಬಂದು ಹೋಗಿದೆ, ಬರುತ್ತಲಿದೆ, ಮುಂದೆ ಬರುತ್ತಲೂ ಇರುತ್ತದೆ. ಆದರೆ ಪ್ರೀತಿ ಪ್ರೇಮದ ವಿವಿಧ ಮುಖಗಳನ್ನು ತೋರಿಸಬಹುದೇ ಹೊರತು ಪ್ರೀತಿ ಅಂದರೆ ಹೀಗೇ ಇರುತ್ತೆ ಅಂತ, ಇದೇ ನಿಜವಾದ ಪ್ರೀತಿ ಅಂತ ಮಾತ್ರ ಯಾರಿಂದಲೂ ಹೇಳಲು ಸಾಧ್ಯವಾಗಿಲ್ಲ. ಪ್ರೀತಿ ಎಂಬುದು ಯಾಕೆ ಹುಟ್ಟುತ್ತೆ, ಹೇಗೆ ಹುಟ್ಟುತ್ತೆ, ಯಾವ ವಯೋಮಾನದಲ್ಲಿ ಹುಟ್ಟುತ್ತೆ, ಯಾರಲ್ಲಿ ಹುಟ್ಟುತ್ತೆ ಅಂತ ಹೇಳೋದು ಕಷ್ಟವೇ ಸರಿ. ಸಿನಿಮಾ, ಟಿವಿ ಮಾಧ್ಯಮಗಳು ಯುವಕ ಯುವತಿಯರು ದಾರಿ ತಪ್ಪಲು ಕಾರಣ ಎಂಬುದರಲ್ಲಿ ಕೆಲವಂತೂ ಸತ್ಯಾಂಶ ಇದೆ. ಎಲ್ಲವನ್ನೂ ರೋಚಕವಾಗಿ, ಭಾವನಾತ್ಮಕವಾಗಿ ತೋರಿಸೋದ್ರಿಂದ ಅದನ್ನೇ ಸತ್ಯ ಎಂದು ನಂಬಿಕೊಂಡು ದಾರಿ ತಪ್ಪೋದು ಉಂಟು. ಹಾಗಾಗಿ ಯುವಕ ಯುವತಿಯರ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ದೃಶ್ಯಾವಳಿಗಳಿಗೆ ಕಡಿವಾಣ ಹಾಕೋದು ಖಂಡಿತವಾಗ್ಲೂ ಮಾಡಬೇಕಾಗಿರೋ ಕೆಲಸನೇ. ಹಾಗೆ ಪಾಲಕರು, ಶಿಕ್ಷಕರು ಅವರಿಗೆ ಸರಿಯಾದ ತಿಳುವಳಿಕೆ ನೀಡುವುದು ಅಗತ್ಯ ಆಗಿರುತ್ತೆ. ಹೀಗೆ ಪ್ರೀತಿ ಪ್ರೇಮದ ಬಗ್ಗೆ ಪುಂಖಾನುಪುಂಖವಾಗಿ ಹೇಳೋದು ಸುಲಭ, ಹೂವು ಅರಳುವಷ್ಟೇ ಸಹಜ,
ಹರೆಯದಲ್ಲಿ ಪ್ರೀತಿ ಅರಳುವುದು. ಪ್ರೀತಿಯ ಬಗ್ಗೆ ಎಷ್ಟು ಅಂತ ಹೇಳೋದು. ಅಗೆದಷ್ಟು ಬಗೆದಷ್ಟು ಭತ್ತದ ಜರಿಯಂತೆ ಅದು ಹರಿತಲೇ ಇರುತ್ತೆ. ಕೊನೆಗೆ ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಸಿನಿಮಾ ಗೀತೆ ಕೂಡ ಇದೆ, ಪ್ರೀತಿ ಮಾಯೆ ಹುಷಾರು ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.